ದೀಕ್ಷಾಸ್ಥಾನ ಭಾಗ 6 ಅಲ್ವಾ? ಹೌದು. 6 ಹೌದು ಬ್ರದರ್ 6. ದೀಕ್ಷಾಸ್ಥಾನ ಭಾಗ 6. ಓಕೆ, ನಿನ್ನೆಯ ಕ್ಲಾಸಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರು ಪಡೆದಂತಹ ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳ್ಕೊಂಡು, ವಾಕ್ಯದ ಸಮೇತ ನಾವು ತಿಳ್ಕೊಂಡು, ಅವರಿಗೆ ದೇವಾಲಯದಲ್ಲಿ ನಾಮಕರಣ ಮಾಡಿದ್ರು. ನಂತರ ಸ್ನಾನಿಕ ಯೋಹಾನರ ಮುಖಾಂತರ ನೀರಿನಿಂದ ದೀಕ್ಷಾಸ್ಥಾನವನ್ನು ಪಡ್ಕೊಂಡ್ರು. ಲೂಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆದಿರುವಂತೆ ಪವಿತ್ರ ಆತ್ಮರಿಂದಲೂ ಕೂಡ ಅವರು ದೀಕ್ಷಾಸ್ಥಾನವನ್ನು ಅವರು ಪಡ್ಕೊಂಡ್ರು. ಅದಾದ ಮೇಲೆ ಮಾತೆ ಮರಿಯಮ್ಮನವರ ಬಗ್ಗೆ ನಾವು ಧ್ಯಾನ ಮಾಡಿದಾಗ ಅವರು ಕೂಡ ನೀರಿನಿಂದ ದೀಕ್ಷಾಸ್ಥಾನವನ್ನು ಹೊಂದಿದ್ದಾರೆ. ಎರಡನೇದಾಗಿ ಪವಿತ್ರಾತ್ಮರ ದೀಕ್ಷಾಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ. ಮೂರನೇದಾಗಿ ಅಗ್ನಿಯ ದೀಕ್ಷಾಸ್ಥಾನವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೀಕ್ಷಾಸ್ಥಾನ ಏನಕ್ಕೆ ಅಂತ ಹೇಳಿದ್ರೆ, ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಾಕ್ಯ 1 ಓದೋಣ. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನ ತೀರ್ಪು ಇರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತೊಮ್ಮೆ ಓದೋಣ ಅದೇ ವಾಕ್ಯವನ್ನ. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನ ತೀರ್ಪು ಇರುವುದಿಲ್ಲ. ವಾಕ್ಯ ಏನು ಹೇಳ್ತಾ ಇದೆ? ದೇವರ ಯೇಸುವಿನಲ್ಲಿ ಇರುವವರಿಗೆ ದಂಡನ ತೀರ್ಪು ಇರುವುದಿಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕ್ರಿಸ್ತ ಯೇಸುವಿನ ಜೊತೆಯಲ್ಲಿ ಇರುವವರಿಗೆ ದಂಡನ ತೀರ್ಪು ಇರೋದಿಲ್ಲ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ, ಎಜೆಕಿಯೇಲ್ 18ನೇ ಅಧ್ಯಾಯ ವಾಕ್ಯ 9 ಓದಿ. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸಧರ್ಮಿ ಆದುದರಿಂದ ಅವನು ಜೀವಿಸುವುದು ನಿಶ್ಚಯ. ಇದು ಸರ್ವೇಶ್ವರನಾದ ದೇವರ ನುಡಿ. ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಎಸೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ ವಾಕ್ಯ 9 ಹೇಳುತ್ತೆ, ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ಸತ್ಯಪರವಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿ, ಆದುದರಿಂದ ಅವನು ಜೀವಿಸುವುದು ನಿಶ್ಚಯ. ಇದು ಸರ್ವೇಶ್ವರನಾದ ದೇವರ ನುಡಿ. ಪ್ರೈಸ್ ದಿ ಲಾರ್ಡ್. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರ ನಿಯಮಗಳನ್ನು ಅನುಸರಿಸಿ ಯಾರು ನಡೀತಾರೋ ಅವರು ಜೀವಿಸ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಕೆಲವು ಜನ ಹೇಳ್ತಾರೆ, ಹಾಗಾದ್ರೆ ನಾವೆಲ್ಲ ಸತ್ತೋಗಿದ್ದೀವ ಅಂತ ಕೇಳ್ತಾರೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಯಾಕಂದರೆ ನಮ್ಮ ಜನರು ವಾಕ್ಯಗಳನ್ನು ತಿರುಚಿ ಮರುಚಿ ಏನು ಮಾಡ್ತಾರೆ? ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇರ್ತಾರೆ. ಸೊ ಜೀವಿಸೋದು ಅಂತ ಹೇಳಿದ್ರೆ ದೇವರೊಂದಿಗೆ ಜೀವಿಸೋದು, ದೇವರ ಜೊತೆಯಲ್ಲಿ ಜೀವಿಸೋದು. ನ್ಯಾಯ ತೀರ್ಪು ಆದ ಮೇಲೆ ದೇವರಲ್ಲಿ ಜೀವಿಸೋದಕ್ಕೆ
ಅವನು ಜೀವಿಸ್ತಾನೆ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೈಸಲ್ಲ. ಅದೇ ದೇವರ ಯೋಜನೆಯೂ ಕೂಡ ಅದೇನೆ. ಪ್ರೈಸಲ್ಲ. ಕೊಲೊಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 10. ಕೊಲೊಸ್ಸಿ 3:10. ಕೊಲೊಸ್ಸಿ ಮಾತ್ರವಲ್ಲ, ಹಾ ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ನೀವು ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಹಾ ಎಂಬ ಉದ್ದೇಶದಿಂದ ಈ ಸ್ವಭಾವವನ್ನು ಅನುದಿನವೂ ನವೀಕರಿಸಲಾಗುತ್ತಿದೆ. ಸೃಷ್ಟಿಕರ್ತರನ್ನ ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ಅಲ್ಲಿ ವಾಕ್ಯ ಇದೆಯಾ ನೋಡಿ, ಅಲ್ಲಿ ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ಹಾ, ಸಂಪೂರ್ಣ ಅಂದ್ರೆ ಏನು? ಪೂರ್ಣವಾಗಿ ಪೂರ್ತಿ ಎಲ್ಲವನ್ನು ನಾವು ಅರ್ಥಕೊಂಡಿದೀವಾ? ಇಲ್ಲ ಬ್ರದರ್. ಹಾ, ನಾವು ಅರ್ಥಕೊಂಡಿದೀವಾ ಅಂತಂದ್ರೆ ಇಲ್ಲ, ಇನ್ನೂ ಅರ್ಥಕೊಂಡಿಲ್ಲ. ಏನು ಅರ್ಥಕೊಂಡಿದೀವಿ? ನೀರಿನಿಂದ ದೀಕ್ಷಾಸ್ನಾನ ಪಡೆದ್ರೆ ಸಾಕು, ನೀವು ಪರಲೋಕ ಪ್ರವೇಶ ಆಗ್ತೀರಾ ಎಂಬುದನ್ನ ಯಾರೋ ಹೇಳಿದ್ರು ಅದನ್ನ ನಂಬಿ ಜೀವಿಸ್ತಾ ಇದೀವಿ ಅಲ್ವಾ? ನಂಬಿ ಜೀವಿಸ್ತಾ ಇದೀವಿ. ಹಾಗಾದ್ರೆ ಪ್ರಭು ಯೇಸು ಕ್ರಿಸ್ತರು ಪಡೆದಂತಹ ನೀರಿನ ದೀಕ್ಷಾಸ್ನಾನ, ಪವಿತ್ರಾತ್ಮರ ದೀಕ್ಷಾಸ್ನಾನ, ಅಗ್ನಿಯ ದೀಕ್ಷಾಸ್ನಾನ ಯಾಕೆ ಪಡಿಬೇಕಾಗಿತ್ತು? ಅವರು ಯಾಕೆ ಪಡಿಬೇಕಾಗಿತ್ತು? ಮಾರ್ಥೆ ಮರಿಯಮ್ಮನವರು ಕೂಡ 3 ದೀಕ್ಷಾಸ್ಥಾನಗಳನ್ನು ಪಡ್ಕೊಂಡ್ರು. 3 ದೀಕ್ಷಾಸ್ಥಾನಗಳನ್ನು ಪಡ್ಕೊಂಡ್ರು. ಯಾವುದು? ಮೊದಲನೇದು ನೀರಿನ ದೀಕ್ಷಾಸ್ಥಾನ. ಇಲ್ಲಿ ಬರ್ಬೋಣ ಬೇಕಾರೆ. 3 ರೀತಿಯ ದೀಕ್ಷಾಸ್ಥಾನ. ಓಕೆ, ಮೊದಲನೇದು ನೀರಿನ ದೀಕ್ಷಾ ಸ್ಥಾನ. ಇದು ಯಾರು ಕೊಡ್ತಾರೆ? ಇದು ನೀಡುವವರು ಯಾರು? ಯಾಜಕರು ಅಲ್ವಾ? ಯಾಜಕರು ನೀಡ್ತಾರೆ. ಎರಡನೆಯದು ಪವಿತ್ರಾತ್ಮರ ದೀಕ್ಷಾಸ್ಥಾನ. ಇದ್ಯಾರು ನೀಡ್ತಾರೆ? ನಾವೇ ಪರಿವರ್ತನೆ ಹೊಂದಿ ನಾವೇ ಪಡೆದುಕೊಳ್ಳಬೇಕು. ಪವಿತ್ರಾತ್ಮರನ್ನು ಸ್ವೀಕಾರ ಮಾಡ್ಕೊಂಡಾಗ ಅದನ್ನ ನಾವು ಪಡ್ಕೋತೀವಿ ಬ್ರದರ್. ನಾವೇ ಪಡ್ಕೊಳ್ಬೇಕು. ಹೇಗೆ? ಹುಡುಕುವುದರ ಮುಖಾಂತರ ಅಲ್ವಾ? ಹುಡುಕಬೇಕು. ನಂತರ ತಿಳಿದುಕೊಂಡಾಗ ಅಂಗೀಕಾರ ಮಾಡ್ಕೊಳ್ಬೇಕು ಅಲ್ವಾ? ಅಂಗೀಕಾರ ಮಾಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಮೂರನೆಯದು ಅಗ್ನಿಯ ದೀಕ್ಷಾಸ್ಥಾನ. ಇದು ಯಾರು ಕೊಡ್ತಾರೆ? ಪ್ರಭು ಯೇಸು ಕ್ರಿಸ್ತರು ಕೊಡ್ತಾರ? ಪವಿತ್ರಾತ್ಮರು ಕೊಡ್ತಾರ? ಇದನ್ನು ಕೂಡ ನಾವೇ ಪಡ್ಕೊಳ್ಬೇಕು. ಬ್ರದರ್. ಹೇಗೆ? ಜೀವವುಳ್ಳ ವಾಕ್ಯವನ್ನು ಅಂಗೀಕಾರ ಮಾಡಿಕೊಂಡಾಗ. ಜೀವವುಳ್ಳ ವಾಕ್ಯದ ರಹಸ್ಯ ತಿಳಿದಾಗ. ಅಲ್ಲಿ ತನಕ ಆಗಲ್ಲ. ಅಲ್ಲಿ ತನಕ ಅಗ್ನಿಯ ದೀಕ್ಷಾಸ್ಥಾನ ಪಡ್ಕೊಳ್ಳಿಕ್ಕಾಗಲ್ಲ. ನಾವು ಮೇಲ್ನೋಟಕ್ಕೆ ವಾಕ್ಯ ಓದ್ಬೋದು. ಏನು
ವಾಕ್ಯ ಓದ್ಬೋದು. ಕೊಲಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 1-5, 1-10 ಅಂತ ಹೇಳ್ಬೋದು. ನೀವು ಯೇಸು ಕ್ರಿಸ್ತನಲ್ಲಿ ಪುನರ್ತನ ಹೊಂದುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆ ಗಮನ ಹರಿಸಿ, ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ಅವರ ಬಲಗಡೆ ಆಸೀನರಾಗಿದೆ, ಇದೆಲ್ಲ ಓದ್ಬೋದು. ಓದ್ಬಿಟ್ಟು ಪಿತನ ಸುತನ ಪವಿತ್ರಾತ್ಮ ನಾಮದಲ್ಲಿ ಆಮೇನ್ ಅಂತ ಹೇಳಿ ಕುಳಿತುಕೊಳ್ಬೋದು. ಅದಲ್ಲ. ಕೊಲಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 1ನೇ ವಾಕ್ಯ, ಅಥವಾ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 1ನೇ ವಾಕ್ಯ, ಯಾವುದೇ ಒಂದು ವಾಕ್ಯ ಇದ್ರೂ ಒಂದು ವಾಕ್ಯ ಏನು ನಮ್ಮ ಜೊತೆಲಿ ಮಾತಾಡ್ತಾ ಇದೆ. ಅದೇ ಹೇಳ್ತಾ ಇರೋದು ಕೊಲಸ್ಸಿ 3:10 ಸಂಪೂರ್ಣವಾಗಿ ನಾವು ಅರಿತುಕೊಳ್ಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಅದಕ್ಕೋಸ್ಕರ ದೇವರು ನಮ್ಮನ್ನ ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನ ತೀರ್ಪು ಇರೋದಿಲ್ಲ. ವಾಕ್ಯ ಓದಿದ್ವಾ? ದಂಡನ ತೀರ್ಪು ಇರೋದಿಲ್ಲ. ದಂಡನ ತೀರ್ಪು ಯಾಕೆ ಇರೋದಿಲ್ಲ? ದಂಡನ ತೀರ್ಪು? ಕ್ರಿಸ್ತ ಯೇಸುವಿನೊಂದಿಗೆ ಇದ್ರೆ ನಾವು ಅವ್ರ ಜೊತೆಲಿ ಒಂದಾಗಿರ್ತೀವಿ. ಅವ್ರ ಜೊತೆಲಿ ಅವರೊಂದಿಗೆ ಒಂದೇ ಪಾಪ ಮಾಡಲ್ಲ, ಪರಿಶುದ್ಧ ಜೀವನ ನಡೆಸ್ತೀವಿ. ಅದಕ್ಕೆ ನಮ್ಗೆ ದಂಡನ ತೀರ್ಪು ಇರಲ್ಲ. ಅವರ ಮಾರ್ಗದಲ್ಲಿ ಅನುಸರಿಸಿ ನಡೀತೀವಿ. ಯಾಕೆ ದಂಡನ ತೀರ್ಪು ಯಾಕಿರೋದಿಲ್ಲ? ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಅರ್ಥಕೊಂಡಿರ್ತೀವಿ. ದಂಡನ ತೀರ್ಪು ಅರ್ಥಕೊಳಕ್ಕಾಗಲ್ಲ. ನೀವು ಜೀವಂತವಾಗಿರೋ ತನಕ ಅರ್ಥಕೊಳ್ಳಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿನೇ ಹೇಳ್ತಾರೆ, ನಾನು ವಾಪಸ್ ಬರೋ ತನಕ ಇನ್ನು ಭೂಮಿಯ ಕಟ್ಟೆ ಕಡೆ ತನಕ ಏನಾಗಲ್ಲ, ನೀವು ಸಂದೇಶ ಸಾರಕ್ಕೆ ಆಗೋದಿಲ್ಲ ಹೇಳ್ತಾರ. ಪ್ರೈಸ್ ದಿ ಲಾರ್ಡ್. ಯಾಕೆ ನಾವು ಕ್ರಿಸ್ತ ಯೇಸುವಿನ ಜೊತೆಯಲ್ಲಿದ್ದರೆ ದಂಡನ ತೀರ್ಪು ಅವರಿಗಿಲ್ಲ ಅಂತ ಹೇಳಿದ್ರೆ, ತಂದೆಯಾದ ದೇವರು ನ್ಯಾಯ ತೀರ್ಪನ್ನು ನೀಡುವಂಥ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಅರ್ಥ ಆಯ್ತಾ? ಪ್ರಭು ಯೇಸು ಕ್ರಿಸ್ತರಿಗೆ ಅವರ ಬಳಿಯಲ್ಲಿ ನ್ಯಾಯ ತೀರ್ಪು ನೀಡುವ ಅಧಿಕಾರ ಇರಬೇಕಾದ್ರೆ ಅವ್ರೇನು ಮಾಡ್ತಾರೆ? ನಾವು ಅವರೊಂದಿಗಿದ್ರೆ ಏನು ಮಾಡ್ತಾರೆ? ದಂಡನ ತೀರ್ಪು ಇರುವುದಿಲ್ಲ. ಕ್ಷಮೆ ನೀಡ್ತಾರಲ್ಲ ಬ್ರದರ್. ಕ್ಷಮೆ ನೀಡ್ತಾರ? ಹೌದು ಬ್ರದರ್. ಕ್ಷಮೆ ನೀಡೋದಕ್ಕೆ ಮಾತ್ರ ಯೇಸು ಸ್ವಾಮಿ ಬರ್ಬೇಕಾ? ಎರಡನೇ ಬಾರಿ ಎಲ್ಲ ಬ್ರದರ್. ಯೇಸು ಸ್ವಾಮಿ ತೀರ್ಪು ಕೊಡಕ್ಕೆ ಬರ್ತಾರೆ ಬ್ರದರ್. ಲಿಮ ಸಿಸ್ಟರ್ ಅರ್ಥ ಮಾಡ್ಕೊಳ್ಳಿ. ಈಗ ನಾವಿರೋದು ಎರಡನೇ ಬರುವಿಕೆ ಕಾಲದಲ್ಲಿ, ಮೊದಲನೇ ಬರುವಿಕೆ ಕಾಲದಲ್ಲ. ಯೇಸು ಸ್ವಾಮಿ ಜೊತೆಯಲ್ಲಿ ನಾವಿದ್ರೆ ದಂಡನ ತೀರ್ಪು ಇರೋದಿಲ್ಲ. ಯಾಕೆ? ಕಾರಣ ಅಲ್ವಾ? ಯಾಕೆಂದ್ರೆ ನ್ಯಾಯ ತೀರ್ಪನ್ನು ನೀಡುವಂತ ಅಧಿಕಾರವನ್ನ ದೇವರು ಯಾರಿಗೆ ಕೊಟ್ಟಿದ್ದಾರೆ? ಪ್ರಭು ಯೇಸು ಕ್ರಿಸ್ತರ ಕೈಗೆ. ಈಗ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನೀವು ಎಲ್ಲೋ ಒಂದು ಜಾಗಕ್ಕೆ ಹೋಗ್ಬೇಕು. ನೀವೆಲ್ಲೋ ಒಂದು ಜಾಗಕ್ಕೆ ಹೋಗ್ಬೇಕು, ಅಥವಾ ಯಾವುದೋ ಒಂದು ಊರಿಗೆ ಹೋಗ್ಬೇಕು. ಆ ಊರಿಗೆ ಹೋಗ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳನ್ನ ಏನು ಮಾಡ್ತೀರಾ? ಬಹಳ ಸುರಕ್ಷಿತವಾಗಿ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ? ಅದೇ ರೀತಿನೇ ಪ್ರಭು ಯೇಸು ಕ್ರಿಸ್ತರ ಜೊತೆಯಲ್ಲಿ ನೀವು ಇರಬೇಕಾದ್ರೆ ಅವರ ಜೀವವುಳ್ಳ ವಾಕ್ಯಗಳು ನಿಮ್ಮನ್ನು ಎಡಕ್ಕೂ ಬಲಕ್ಕೂ ಹೋಗದಂತೆ ನಮ್ಮನ್ನ ಕಾದು ಮುನ್ನಡೆಸಿ ನೇರವಾಗಿ ಪರಲೋಕದ ಮಾರ್ಗದ ಕಡೆನೆ ನಮ್ಮನ್ನು ಮುನ್ನಡೆಸುತ್ತೆ. ಪ್ರೈಸ್ ದಿ ಲಾರ್ಡ್. ಎಡಕ್ಕೂ ಬಲಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಪಾಪ ಮಾಡಲಿಕ್ಕೆ ಏನ್ ಮಾಡಲ್ಲ? ಅವಕಾಶ ಕೊಡಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರು ಮೊದಲನೇ ಬಾರಿ ಬಂದ್ರು, ಕ್ಷಮೆ ಕೊಟ್ಟರು, ಎಲ್ಲ ಕೊಟ್ಟರು, ಓಕೆ. ಎರಡನೇ ಬಾರಿ ಬರ್ತಾ ಇರೋದು ಕ್ಷಮೆ ಕೊಡಕ್ಕಲ್ಲ, ಕ್ಷಮೆ ಕೊಡಕ್ಕೆ ಅಲ್ಲ. ನಾವು ಜೀವಂತವಾಗಿರುವಾಗಲೇ ಸತ್ಯವನ್ನು ಅರಿತುಕೊಳ್ಳಬೇಕು. ಜೀವಂತವಾಗಿರಬೇಕಾದ್ರೆ ಸತ್ಯವನ್ನು ಅರಿತುಕೊಂಡು ಸತ್ಯ ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಾವು ಮಾನಸಾಂತರ ಪಡ್ಕೊಳ್ಬೇಕು. ಜೀವಂತವಾಗಿರ್ಬೇಕಾದ್ರೆ ಸತ್ತ ಮೇಲೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸತ್ತ ಮೇಲೆ ಎಷ್ಟೋ ಜನ ಬಲಿಪೂಜೆ ಇಡಿಸ್ತಾರೆ, ನೋಡಿದ್ದೀರಾ?
ಹೌದು. ಹೌದು brother, ನಾವ್ ಇಡ್ಸಿದೀವಿ. ಎಷ್ಟು ದುಡ್ಡು ಕೊಟ್ಟರು ನೀವು ರೆಕಮೆಂಡ್ ಅಂತೂ ಮಾಡೋಕ್ಕಾಗಲ್ಲ. ಪರಲೋಕಕ್ಕೆ ರೆಕಮೆಂಡೇಶನ್ ಆಗೋದೇ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಜೀವಂತವಾಗಿ ಇರಬೇಕಾದ್ರೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಕಡೆಯಲ್ಲಿ ಒಬ್ಬ ಯುವಕನನ್ನು ನೋಡಿ ಹೇಳ್ತಾರೆ, ಯುವಕನನ್ನು ಕರೀತಾರೆ, ನೀನು ಬಾ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಾಗ, ನಮ್ಮ ತಂದೆ ತೀರ್ಕೊಂಡಿದ್ದಾರೆ, ನಮ್ಮ ತಂದೆಯ ಕಾರ್ಯ ಮುಗಿಸಿ ಬರ್ತೀನಿ ಅಂತ ಹೇಳಿದಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸತ್ತವರು ಸತ್ತವರನ್ನು ಏನು ಮಾಡಲಿ, ಕಾರ್ಯ ಮಾಡಲಿ, ಮಣ್ಣು ಮಾಡಲಿ ಅಲ್ವಾ. ಯಾರು ಪ್ರಭು ಯೇಸು ಕ್ರಿಸ್ತರ ಜೊತೆಯಲ್ಲಿ ಇರೋದಿಲ್ವೋ ಅವರು ಜೀವಂತವಾಗಿದ್ರು ಸತ್ತ ಶವಕ್ಕೆ ಸಮಾನ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬ್ರದರ್. ಪ್ರಭು ಯೇಸು ಕ್ರಿಸ್ತರ ದೀಕ್ಷಾಸ್ಥಾನವನ್ನ ನಾವು ಹುಡುಕೊಂಡು ಹೋಗ್ಬೇಕು. ಯಾಕೆ ಹುಡುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಒಂದು ಕಾರಣ ಇದೆ. ಪ್ರಮುಖ ಒಂದು ಕಾರಣ ಇದೆ. ಪವಿತ್ರಾತ್ಮರನ್ನು ನಾವು ಹುಡುಕಬೇಕು. ಪ್ರತಿದಿನ ನಾವು ಪವಿತ್ರಾತ್ಮರನ್ನು ನಾವು ಕರೀಬೇಕು. ಪವಿತ್ರಾತ್ಮರ ಜೊತೆಯಲ್ಲಿ ನಾವು ಮಾತಾಡಬೇಕು. ಪವಿತ್ರಾತ್ಮರೇ, ನನ್ನಲ್ಲಿ ಬಂದು ಜೀವಿಸ್ರಿ, ನಾನು ಪಾಪಿ, ನನ್ನಲ್ಲಿ ಬಂದು ಜೀವಿಸ್ರಿ, ನಾನು ಮಾಡಿರುವ ಪಾಪಗಳು ಯಾವುದು ಅನ್ನೋದನ್ನು ನನಗೆ ನೆನಪಿಗೆ ತಂದು ಕೊಡಿ. ನಾನು ಅದಕ್ಕಾಗಿ ಕ್ಷಮೆ ಯಾಚಿಸಬೇಕು, ಕ್ಷಮೆ ಕೇಳ್ಕೊಳ್ಬೇಕು. ನಾನು ಜೀವಂತವಾಗಿರಬೇಕಾದ್ರೆ ನಾನು ಕ್ಷಮೆ ಕೇಳಿ ಸುಮ್ಮನೆ ಇರೋದಲ್ಲ, ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಆ ಪಾಪಗಳನ್ನು ಮತ್ತೆ ಮಾಡದಂತೆ ಮಾನಸಾಂತರಗೊಳ್ಬೇಕು. ನೋಡಿ, ಸೌಲನಾಗಿದ್ದಾಗ ಪಾಪ ಮಾಡ್ತಾ ಇದ್ರು, ಅದಾದ್ಮೇಲೆ ಪೌಲನಾದ್ಮೇಲೆ ಪಾಪ ಮಾಡಲಿಲ್ಲ, ದೇವರ ಕಾರ್ಯ ಮಾಡಿದ್ರು. ದೇವರು ಒಂದೇ ಒಂದು ಅವಕಾಶ ಕೊಡೋದು. ದೇವರು ತಮ್ಮ ಸೇವೆ ಮಾಡಲಿಕ್ಕೆ ಒಂದೇ ಅವಕಾಶ ಕೊಡೋದು. ಮಾಡಲಿಲ್ಲ ಅಂದರೆ ಬೇರೆಯವ್ರ ಕೈಲಿ ಮಾಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಪವಿತ್ರ ಆತ್ಮರ ದೀಕ್ಷಾಸ್ಥಾನ, ಪವಿತ್ರಾತ್ಮರ ದೀಕ್ಷಾಸ್ಥಾನ. ಯೋಹಾನ 14ನೇ ಅಧ್ಯಾಯ ವಾಕ್ಯ 17 ಓದಿ. 14, 17 ಅಥವಾ 18 ಕೂಡ. ಸಾರಿ, 16 ಓದಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳುವಂಥ ವಾಕ್ಯಗಳಿವು. ಬೇರೆ ಯಾರೂ ಅಲ್ಲ, ಬೇರೆ ಯಾರ ಬೋಧಕರಲ್ಲ, ಯಾರ ಸಂತರ ವಿಷಯ ಅಲ್ಲ. ಇದು ಪ್ರಭು ಯೇಸು ಕ್ರಿಸ್ತರು ನೇರವಾಗಿ ಹೇಳ್ತಾ ಇದ್ದಾರೆ. ಲೋಕವು ಇವರನ್ನು ಬರಮಾಡಿಕೊಳ್ಳೋದಿಲ್ಲ, ನೀವು ಇವರನ್ನು ಬರಮಾಡಿಕೊಳ್ಳಬೇಕಂತೆ. ಬರಮಾಡಿಕೊಂಡ್ರೆ ಮಾತ್ರ ಅವರು ಬರ್ತಾರೆ. ಈ ದಿನಗಳಲ್ಲಿ ನಾವೆಲ್ಲಿ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ? ಯಾಕೆ ಅವರನ್ನು ಬರಮಾಡ್ಕೊಳ್ಬೇಕು? ನೋಡಿ, ಯಾಕೆ ಪವಿತ್ರಾತ್ಮರನ್ನು ಬರಮಾಡ್ಕೊಳ್ಬೇಕು? ಯಾಕೆ ಪವಿತ್ರಾತ್ಮ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಯೋಹಾನ 16:8 ಹಾಗೂ 10 ಎರಡು ವಾಕ್ಯಗಳನ್ನು. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಪಾಪದ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು, ಏಕೆಂದರೆ ಅವರು ನನ್ನಲ್ಲಿ ವಿಶ್ವಾಸ ಇಡಲಿಲ್ಲ. ನ್ಯಾಯ ನೀತಿಯ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು, ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಮತ್ತು ನೀವು ನನ್ನನ್ನು ಕಾಣಲಾರಿರಿ.
ತಪ್ಪು ಭಾವನೆ ಹಾಗೂ ಮನವರಿಕೆ. ಅರ್ಥ ಆಯ್ತಾ? ಅವ್ರೇನು ಮಾಡ್ತಾರೆ? ತಪ್ಪು ಭಾವನೆ ಭಾವನೆಗಳನ್ನು ಮನವರಿಕೆ ಮಾಡ್ಕೊಡ್ತಾರೆ. ಅಂದರೆ ಏನು ಮನವರಿಕೆ ಮಾಡ್ಕೊಡೋದು? ಅಂದರೆ ಏನು? ತಿಳಿಸ್ಕೊಡೋದಲ್ವಾ? ತಿಳಿಸ್ಕೊಡೋದು. ಪವಿತ್ರಾತ್ಮರು ಬಂದರೆ ಮಾತ್ರ ತಿಳಿಸ್ಕೊಡ್ತಾರೆ, ಇಲ್ಲಾಂದರೆ ಖಂಡಿತವಾಗ್ಲೂ ಯಾರಿಗೂ ಅರ್ಥ ಆಗಲ್ಲ, ಯಾರಿಗೂ ಗೊತ್ತಿಲ್ಲ. ನ್ಯಾಯ ತೀರ್ಪಿನ ದಿನ ಹೇಗಿರುತ್ತೆ, ನ್ಯಾಯ ತೀರ್ಪು ಯಾವ ರೀತಿ ನಡೆಯುತ್ತೆ, ಯಾರಿಗೂ ಗೊತ್ತಿಲ್ಲ. ನಾವೆಲ್ಲಿ ಪವಿತ್ರಾತ್ಮರನ್ನು ಅಂಗೀಕಾರ ಮಾಡ್ಕೊಳ್ತಾ ಇದ್ದೀವಿ? ಎಲ್ಲಿ ಪವಿತ್ರಾತ್ಮರನ್ನು ಹುಡುಕ್ತಾ ಇದ್ದೀವಿ? ಹೇಳಿ ನೋಡೋಣ, ಎಲ್ಲಿ ಹುಡುಕ್ತಾ ಇದ್ದೀವಿ? ಮಾತೆತ್ತಿದ್ರೆ ವಿಗ್ರಹಗಳ ಹತ್ರ ಓಡ್ತೀವಿ ಅಲ್ವಾ? ಸ್ವರೂಪಗಳ ಹತ್ರ ಓಡ್ತೀವಿ. ಹೌದು ಬ್ರದರ್. ಅದು ಏನಕ್ಕೆ ಇಟ್ಟಿರೋದು? ಸ್ವರೂಪಗಳು ಏನಕ್ಕೆ ಇಟ್ಟಿರೋದು? ಒಂದು ಸಾಕ್ಷಿಯಾಗಿ ಇಟ್ಟಿರೋದು. ಇವರು ಈ ರೀತಿ ಜೀವಿಸಿದ್ರು, ನೀವು ಜೀವಿಸ್ರಿ ಅಂತ. ಇವರು ಈ ರೀತಿ ಜೀವಿಸಿದ್ರು. ಉದಾಹರಣೆಗೆ ಸಂತ ಬೆನೆಡಿಕ್ಟರು ಅಥವಾ ಸಂತ ಅಂತೋಣಿಯವರು, ನಂತರ ಇನ್ನೂ ಅನೇಕ ಜನರು. ಯಾರು? ಸಂತ ಅಗಸ್ಟಿನರು. ಇವರ ಸ್ವರೂಪಗಳನ್ನು ಯಾಕೆ ಇಡೋದು? ಇವರ ಭಾವಚಿತ್ರಗಳನ್ನು ಯಾಕೆ ಇಡೋದು? ಅವರ ಜೀವನ ಈ ರೀತಿ ಇತ್ತು. ಅವರು ಪ್ರಭು ಯೇಸು ಕ್ರಿಸ್ತರನ್ನು ಅಂಗೀಕಾರ ಮಾಡಿಕೊಂಡ ಮೇಲೆ ಅವರು ಈ ರೀತಿ ಜೀವಿಸಿದ್ರು, ಪರಿಶುದ್ಧರಾದರು, ದೇವರಿಗೆ ಪ್ರಾಮಾಣಿಕತೆಯ ಮಗಳಾಗಿ ಜೀವಿಸಿದ್ರು. ಅದರಂತೆಯೇ ನೀವು ಕೂಡ ಜೀವಿಸ್ರಿ. ನಮ್ಮ ಹಿರಿಯರು ಮಾಡಿರುವಂಥದ್ದು ಸುಳ್ಳಲ್ಲ. ಹಿರಿಯರು ಮಾಡಿರುವಂಥದ್ದು ಸುಳ್ಳು ಅಲ್ಲವೇ ಅಲ್ಲ. ಅವರೊಂದು ನಮ್ಮನ್ನ ಉತ್ತೇಜನ ಕೊಡೋದಕ್ಕೋಸ್ಕರ ಒಬ್ಬೊಬ್ಬ ಸಂತರುಗಳನ್ನು ಸ್ವರೂಪ ಮಾಡಿಟ್ರು. ನೋಡಿ, ನಮ್ಮ ಕೀರ್ತನೆಗಳ ಗ್ರಂಥ 16:3 ಓದಿ. ಕೀರ್ತನೆ 16:3 ಓದಿ. ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ಎನಗೆ ಒಲವು. ಪ್ರೈಸ್ ದಿ ಲಾರ್ಡ್. ಸಂತರು ನಾಡಿಗೆ ತಿಲಕವು. ಈಗ ಉದಾಹರಣೆಗೆ ಒಂದು ಏರಿಯಾದಿಂದ, ಇದೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಇದೆಲ್ಲ ಕಾಡು. ಇಲ್ಲೆಲ್ಲ ಏನಾಗಿದೆ? ಕಾಡು ಬೆಳ್ಕೊಂಡಿದೆ. ತುಂಬ ದೊಡ್ಡ ಅರಣ್ಯ ಮತ್ತು ಬೆಟ್ಟ ಗುಡ್ಡಗಳು ಎಲ್ಲ ಇದೆ. ನೀವು ಇಲ್ಲಿದ್ದೀರಾ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ರೂಟ್ ಮ್ಯಾಪ್ ಅನ್ನೋದು ಬೇಕು ಅಲ್ವಾ? ಹೋಗುವ ಮಾರ್ಗ ನಮಗೆ ತಿಳಿಬೇಕು ಅಲ್ಲಿ, ಹೌದಾ? ಹೌದು. ಮಾರ್ಗ ಇಲ್ಲದೆ ಹೋದ್ರೆ ನೀವು ಮುಂದೆ ಹೋಗಕ್ಕಂತೂ ಆಗುತ್ತಾ? ಆಗಲ್ಲ. ಸೊ ಹಾಗಾಗಿ ನಮಗೊಂದು ರೂಟ್ ಮ್ಯಾಪ್ ಸಿಗುತ್ತೆ. ಏನು? ಹಿಂಗೋಗಿ ಈ ರೀತಿ ಬಂದು, ಅಥವಾ ಈ ರೀತಿ ಬಂದು ಹಿಂಗೋಗಿ ಈ ರೀತಿಯಾಗಿ ಹೋಗಿ, ಈ ರೀತಿಯಾಗಿ ಬೆಟ್ಟದ ಮೇಲೆ ಹೋಗಿ, ಬೆಟ್ಟದ ಮಧ್ಯ ಬಂದು, ಈಗ ಬಂದು ಇಲ್ಲಿಂದ ಒಂದು ರೂಟ್ ಹೋಗುತ್ತೆ, ಈ ಥರ ಹೋಗಿ ಈ ಥರ ಬಂದು ಹೀಗೆ ಹೋಗಿ ಇಲ್ಲೊಂದು ಮಾರ್ಗ ಸಿಗುತ್ತೆ, ಈ ರೂಟಲ್ಲಿ ಹೋಗಿ ಅಂತ ನಮಗೊಂದು ಡೈರೆಕ್ಷನ್ಸ್ ಇರುತ್ತೆ ಅಲ್ವಾ? ಈ ಮಾರ್ಗದಲ್ಲಿ ಹೋದ್ರೆ ಮಾತ್ರ ನೀವು ಈ ಸೇರಬೇಕಾದ ಜಾಗಕ್ಕೆ ಸೇರ್ಬೋದು ಅಲ್ವಾ? ಸೇರಬೇಕಾದ ಜಾಗಕ್ಕೆ ಸೇರ್ಬೋದು. ಪ್ರೈಸ್ ದಿ ಲಾರ್ಡ್. ಈ ಬೆಟ್ಟ ಗುಡ್ಡಗಳನ್ನು ಒಂದೊಂದು ಸಂತರಾಗಿ ಇಟ್ಕೊಳ್ಳಿ, ಒಬ್ಬೊಬ್ಬ ಸಂತರುಗಳಾಗಿ ಇಟ್ಕೊಳ್ಳಿ. ಅವರ ಜೀವನ ಹೇಗೆ ಜೀವಿಸಿದ್ರು ಅವರ ಜೀವನ. ಇದು ಭೂಮಿ, ಉದಾಹರಣೆಗೆ ಇದು ಭೂಮಿ, ಇದು ಸ್ವರ್ಗ, ಇದು ಸ್ವರ್ಗ ಅಂತ ತಿಳ್ಕೊಳ್ಳೋಣ. ಇದನ್ನೇ ಒಂದು ಸಣ್ಣ ರೆಫರೆನ್ಸ್ ಆಗಿ ನಾವು ತಗೊಳ್ಳೋಣ. ಇಲ್ಲಿ ಇರುವಂಥ ಒಂದೊಂದು ಗಿಡ, ಒಂದೊಂದು ಮರ, ಒಂದೊಂದು ಬೆಟ್ಟ, ಒಂದೊಂದು ಗುಡ್ಡಗಳನ್ನು ಒಬ್ಬೊಬ್ಬ ಸಂತರುಗಳಾಗಿ ಇಟ್ಕೊಳ್ಳೋಣ. ಒಬ್ಬೊಬ್ಬರು ಸಂತರುಗಳ ಥರ ಇಟ್ಕೊಳ್ಳೋಣ. ಸಂತರುಗಳ ಹೆಸರು ನೀವೇ ಇಟ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನೋಡಿ, ನೀವು ಇಲ್ಲಿಂದ ಭೂಮಿಲಿ ಇದ್ದೀರಾ, ನೀವು
ಭೂಮಿಯಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಭೂಮಿಯಿಂದ ಈ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ರೂಟ್ ಮ್ಯಾಪ್ ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೂಟ್ ಮ್ಯಾಪ್ ಯಾವುದು ಅಂತ ಹೇಳಿದ್ರೆ ಬೈಬಲ್. ಆ ಬೈಬಲ್ ರೂಟ್ ಮ್ಯಾಪ್ ಆಗಿರುವ ಕಾರಣ ಅದರ ಜೊತೆಯಲ್ಲಿ ನೀವು ಸಂಚರಿಸಿದ್ರೆ, ಅದರ ಜೊತೆಯಲ್ಲಿ ನೀವು ಸಂಚರಿಸ್ತಾ ಹೋದರೆ ನೀವು ಸೇರಬೇಕಾದ ಜಾಗವನ್ನು ನೀವು ಸೇರ್ಕೊಳ್ತೀರ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡದಲ್ಲಿ ನಾವು ಓದ್ತೀವಿ, ಅನೋಕ ದೇವರೊಂದಿಗೆ ಸಂಚರಿಸುತ್ತಿದ್ದ ಕಾರಣ, ದೇವರೊಂದಿಗೆ ಸಂಚರಿಸುತ್ತಿದ್ದ ಕಾರಣ ದೇವರು ಅನೋಕನನ್ನ ಸ್ವರ್ಗಕ್ಕೆ ಎತ್ತಲ್ಪಟ್ಟರು. ಪ್ರೈಸ್ ದಿ ಲಾರ್ಡ್. ಎತ್ತಲ್ಪಟ್ಟರು ಯಾರು? ಅನೋಕನನ್ನ. ಅದೇ ರೀತಿ ಎಲಿಯ ಪ್ರವಾದಿ ಕೂಡ ದೇವರೊಂದಿಗೆ ಅನ್ಯೋನ್ಯವಾಗಿದ್ದ ಕಾರಣ ಅವರನ್ನು ಕೂಡ ಸ್ವರ್ಗಕ್ಕೆ ಎತ್ತಲ್ಪಟ್ಟರು. ದೇವರೊಂದಿಗೆ ಇದ್ದ ಕಾರಣ. ಹಾಗಾಗಿ ಈ ಸಂತರುಗಳು ಕೂಡ ದೇವರೊಂದಿಗೆ ಇದ್ದ ಕಾರಣ ಅವರನ್ನ ಸಂತರುಗಳಾಗಿ ದೇವರು ಇಟ್ಟಿದ್ದಾರೆ. ಒಂದೊಂದು ಜಾಗದಲ್ಲಿ ನೀವು ಕಾಣ್ಬೋದು, ಈ ಜಾಗಕ್ಕೆ ಬಂದಾಗ ಅವರು ಜೀವಿಸಿದ ಜೀವನ. ಇಲ್ಲಿ ಕೆಲವು ಬಾರಿ ನಾವು ಸೋಲ್ತೀವಿ ಅಲ್ವಾ? ಜೀವನ ಭೂಮಿಯ ಈ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಾವು ಕೆಲವು ಬಾರಿ ಏನೋ ಒಂದು ನೋವು ಬಂತು, ಏನೋ ಒಂದು ದುಃಖ ಬಂತು, ಏನೋ ಒಂದು ಕಳ್ಕೊಂಡು ಅಲ್ಲಿ ಈ ಒಂದು ಸಂತರು ಆ ಚಿತ್ರ ನೋಡಿದಾಗ ಅದೇನಾಗುತ್ತೆ? ಅದು ನಮಗೆ ಉತ್ತೇಜನ ಕೊಡುತ್ತೆ, ಒಂದು ಬೂಸ್ಟ್ ಮಾಡುತ್ತೆ. ಹೌದಾ? ಕರೆಕ್ಟಾ? ಇದ್ದೀರಾ? ಬೇರೆಯವ್ರು ಇದ್ದೀರಾ? ನೋಡಿ, ನಾವು ಒಂದು ಜಾಗದಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲೊಬ್ಬ ಸಂತರು ನಮ್ಮ ಹಾಗೆಯೇ ಜೀವಿಸಿ ಆ ಒಂದು ಸೋಲನ್ನ ಜಯಿಸಿದ ಸಂತರು ಅಲ್ಲಿರ್ತಾರೆ. ಅವರನ್ನು ನೋಡಿ ಅವ್ರು ಹೇಗೆ ಜೀವಿಸಿದ್ರು, ಹೇಗೆ ಆ ಒಂದು ಇಕ್ಕಟ್ಟಿನಿಂದ ಪಾರಾದ್ರು ಅಂತ ನಾವು ತಿಳ್ಕೊಂಡು ಅದನ್ನು ಮುಂದೆ ಮೂವ್ ಮಾಡಿಕೊಂಡು ಹಿಂಗೆ ಹೋಗ್ಬೇಕೇ ಹೊರತು, ಈ ರೀತಿ ಇದು ಮಾಡಿಕೊಂಡು ನಾವು ಹೋಗ್ಬೇಕೇ ಹೊರತು, ಹೋಗಿ ಪ್ರತಿಯೊಬ್ಬ ಸಂತರುಗಳ ಜೀವನ ಶೈಲಿಯನ್ನು ನೋಡಿ ಅವರಂತೆ ಜೀವಿಸಿ ನಾವು ಸೇರಬೇಕಾದ ಜಾಗಕ್ಕೆ ನಾವು ಸೇರಬೇಕೇ ಹೊರತು, ಅದು ಬಿಟ್ಟು ಇಲ್ಲಿರುವ ಮೊದಲನೇ ಸಂತರನ್ನೇ ನೀವು ದೇವ್ರು ಅಂದ್ಕೊಂಡು ಇಲ್ಲೇ ಕುಳಿತುಕೊಂಡಿದ್ರೆ ಸಂತರುಗಳು ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆಗುತ್ತಾ? ಅಲ್ವಾ? ಇವರು ಹೇಗೆ ಸಂತರಾದ್ರು? ಪ್ರಭು ಯೇಸು ಕ್ರಿಸ್ತರನ್ನು ನಂಬಿ, ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳಲ್ಲಿ ಜೀವಿಸಿ ಅವರ ಮಾರ್ಗದಲ್ಲಿ ನಡೆದು ಇವರು ಸಂತರಾದ್ರು. ಕರೆಕ್ಟಾ? ಈಗ ನಾವೇನ್ ಮಾಡ್ತಾ ಇದೀವಿ? ನಾವು ಪವಿತ್ರಾತ್ಮರ ಮುಂದೆ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕೆ ಪವಿತ್ರಾತ್ಮರ ಮುಂದೆ ನಿಂತ್ಕೊಳ್ಳಕ್ಕೆ ಯಾಕೆ ಆಗಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಬಲಹೀನತೆ ಜಾಸ್ತಿ, ನಮ್ಮಲ್ಲಿ ಅಸಹ್ಯ ಕಾರ್ಯಗಳು ಜಾಸ್ತಿ, ನಮ್ಮಲ್ಲಿ ಅಸಹ್ಯ ಆಲೋಚನೆಗಳು ಜಾಸ್ತಿ. ಪವಿತ್ರಾತ್ಮರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅವರು ನೇರವಾಗಿ ಮುಕ್ಕೊಡದಂಗೆ ಮಾತಾಡ್ತಾರೆ. ಏನು? ಅವ್ರು ತಿಳಿಸ್ಕೊಡ್ತಾರೆ. ನೀನು ಈ ರೀತಿ ಮೋಸ ಮಾಡಿದೀಯಾ, ನಿಮ್ಮ ಅಣ್ಣನಿಗೆ ಮೋಸ ಮಾಡಿದ್ಯಾ, ನಿಮ್ಮ ತಂಗಿಗೆ ಮೋಸ ಮಾಡಿದ್ಯಾ, ನಿನ್ನ ಹೆಂಡತಿಗೆ ಮೋಸ ಮಾಡಿದ್ಯಾ, ನಿನ್ನ ಗಂಡನಿಗೆ ಮೋಸ ಮಾಡಿದ್ಯಾ, ನಿಮ್ಮ ಅಪ್ಪನಿಗೆ ಮೋಸ ಮಾಡಿದ್ಯಾ, ನಿನ್ನ ಸ್ನೇಹಿತನಿಗೆ ಮೋಸ ಮಾಡಿದ್ಯಾ. ಹಾಗೆ ವಿಡಿಯೋ ಹಾಕಿ ಕಣ್ಣು ಮುಂದೆ ತೋರಿಸ್ತಾರೆ, ನೀನು ಮಾಡಿದ್ಯಾ ಅಂತ ಎಚ್ಚರಿಸ್ತಾರೆ. ಯಾಕೆಂದರೆ ಅವರ ಕಾರ್ಯ ಅದೇನೆ, ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡೋದು. ಈಗ ಕಳ್ಳನ್ನ ಬಂದ್ಬಿಟ್ಟು ಕಳ್ಳ ಅಂತ ಹೇಳಿದ್ರೆ ಅವನು ನೆಕ್ಸ್ಟ್ ನಮ್ಮ ಜೊತೆ ಮಾತಾಡ್ತಾನ? ಅವನೇನ್ ಮಾಡ್ತಾನೆ? ಬೇರೆ ಇನ್ನೊಬ್ಬ ಯಾರನ್ನಾದ್ರೂ ಹುಡ್ಕೊಳ್ತಾನೆ ಅಲ್ವಾ? ಬೇರೆ ಮಾರ್ಗವಾಗಿ ಅಥವಾ ಬೇರೆ ವ್ಯಕ್ತಿನ ಹುಡ್ಕೊಳ್ತಾನೆ. ಕರೆಕ್ಟಾ? ಅದೇ ರೀತಿಯಾಗಿ ಇಲ್ಲಿರುವಂಥದ್ದು ನಾವು ಹುಡ್ಕೊಂಡಿರೋದು. ಸಂತರುಗಳು ನಮಗೆ ಒಂದು ಏನು ಹೇಳ್ತಾರೆ, ನಾವು ಸೋಲುವಂಥ ಸಮಯದಲ್ಲಿ ಅವರ ಜೀವನ ನಮಗೆ ಆದರ್ಶವಾಗಿರಬೇಕೇ ಹೊರತು ಅವರೇ ಸಂತರುಗಳೇ ದೇವರಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಭೂಮಿಲಿರುವ ಜನರು ನಾವು ಸಂತರುಗಳ ಮೇಲೆ ಜಾಸ್ತಿ ನಾವು ಜೀವನ, ನಮ್ಮ ಸಂಪೂರ್ಣ ಸಮಯವನ್ನು ಅವ್ರ ಮೇಲೆ ನಾವು ಇಟ್ಟಿದ್ದೀವಿ. ಹಾಗಾಗಿ ಸತ್ಯ ಅರ್ಥಕೊಳ್ಳೋಕ್ಕಾಗ್ತಲ್ಲ. ನೋಡಿ, ಸಂತರುಗಳ ಹತ್ರ ಹೋಗಿ ಏನು ಮಾಡ್ತೀವಿ? ಉದಾಹರಣೆಗೆ ಏನು ಮಾಡ್ಬೋದು? ಕ್ಯಾಂಡಲ್ ಹಚ್ತೀವಿ ಅಲ್ವಾ? ಕ್ಯಾಂಡಲ್ ಹಚ್ತೀವಿ, ಹೂವು ಹಾಕ್ತೀವಿ, ವಾಪಸ್ ಬರ್ತೀವಿ. ಓಕೆ, ಉದಾಹರಣೆಗೆ ಮಾತೆ ಮರಿಯಮ್ಮನವರು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಪ್ರಾರಂಭದಲ್ಲಿ ಮಾತೆ ಮರಿಯಮ್ಮನವರು ಹೋಗ್ತೀವಿ,
ಕ್ಯಾಂಡಲ್ ಹಚ್ತೀವಿ, ಹೂವಿನ ಹಾಕ್ತೀವಿ, ಬರ್ತೀವಿ ಅಲ್ವಾ? ಯಾಕೆ? ಅವರ ಆದರ್ಶಗಳನ್ನು ನಾವು ಒಂದೇ ಒಂದು ಆದರ್ಶ, ಬೇರೆ ಏನೇನು ಬೇಡ. ಯಾಕೆ ಅಳವಡಿಸ್ಕೊಳ್ತಲ್ಲ ನಮ್ಮ ಕೈಲಿ? ಯಾಕೆ ಅಳವಡಿಸ್ಕೊಳಕ್ಕಾಗ್ತಲ್ಲ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಜನರು ಅವರು ನನ್ನನ್ನು ಆರಾಧಿಸೋದು ಬರೀ ಬಾಯಿ ಮಾತಿನಿಂದ. ಮಾರ್ಕನು ಬರೆದ ಶುಭ ಸಂದೇಶ ವಾಕ್ಯ ತಗೊಳ್ಳಿ, 7ನೇ ಅಧ್ಯಾಯ 8 ಹಾಗೂ 9. ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ಸಂಪ್ರದಾಯದ ನೆಪದಲ್ಲಿ ದೇವರ ಆಜ್ಞೆಗಳನ್ನು ನೀವು ಜಾಣ್ಮೆಯಿಂದ ಬದಿಗೊತ್ತಿರುವುದೇ ಬಲು ಚೆನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ಸಂಪ್ರದಾಯದ ನೆಪದಲ್ಲಿ ದೇವರ ಆಜ್ಞೆಗಳನ್ನು ನೀವು ಜಾಣ್ಮೆಯಿಂದ ಬದಿಗೊತ್ತಿರುವುದು ಬಲು ಚೆನ್ನಾಗಿದೆ. ಆಗಲೇ ನಾವು ವಾಕ್ಯ ಓದಿದ್ವು, ಎಜೆಕಿಯೇಲ್ ಪ್ರವಾದಿಯ ಗ್ರಂಥ ಇಲ್ಲಿದೆ ನೋಡಿ. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 9ನೇ ವಾಕ್ಯ. ಈಗ ಓದಿ 18:9. ಎಜೆಕಿಯೇಲ್. ನನ್ನ ನಿಯಮಗಳನ್ನು ಅನುಸರಿಸಿ. ಓಕೆ, ಬೇರೆಯವರು ಓದಿ, ವಾಯಿಸ್ಬೇಕಾಗ್ತದೆ. ಕೈಗೊಂಡು ಬೇರೆಯವರು ವಾಯಿಸ್ಬೇಕಾಗ್ತದೆ. ಓದ್ತೀರಾ? ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸಧರ್ಮಿ. ಆದುದರಿಂದ ಅವನು ಜೀವಿಸುವುದು ನಿಶ್ಚಯ. ಇದು ಸರ್ವೇಶ್ವರನಾದ ದೇವರ ನುಡಿ. ಇಲ್ಲಿ ಏನ್ ಹೇಳ್ತಾರೆ? ನನ್ನ ಆಜ್ಞೆಗಳಲ್ಲಿ ನೀನು ನಡಿಬೇಕು ಅಲ್ವಾ? ಆಜ್ಞೆಗಳಲ್ಲಿ ನಡೆ. ಸರ್ವೇಶ್ವರ ಸ್ವಾಮಿ ಹೇಳ್ತಿರೋದು. ಇಲ್ಲಿ ಏನಾಗ್ತಾ ಇದೆ? ಮಾನವ ನಿರ್ಮಿತ ಪ್ರಾರ್ಥನೆ. ನಾವು ಇಲ್ಲಿದ್ದೀವಿ, ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ ಅಂದರೆ ಪವಿತ್ರಾತ್ಮರು ನಮ್ಮನ್ನ ಏನು ಮಾಡ್ತಾರೆ? ತಿದ್ದುತ್ತಾರೆ. ಅವರು ಪ್ರಾರ್ಥನೆ ಮಾಡು ಅಂತಾರೆ, ಮಾಡೋಕ್ಕಾಗಲ್ಲ. ವಾಕ್ಯ ಓದು ಅಂತಾರೆ, ಓದೋಕ್ಕಾಗಲ್ಲ ನಮ್ಮ ಕೈಲಿ. 1 ಅವರ್ ಕೂತ್ಕೊಂಡು ಬೈಬಲ್ ಓದೋಕ್ಕಾಗುತ್ತಾ? ಆಗುತ್ತಾ? ಹೇಳಿ ನೋಡೋಣ. ಆಗುತ್ತಾ? ಮತ್ತೆ ಮಾನವ ನಿರ್ಮಿತ ಪ್ರಾರ್ಥನೆ ಅಲ್ವಾ? ಅದು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಸರ್ವೇಶ್ವರ ಸ್ವಾಮಿ ಏನು ಹೇಳಿದ್ರು? ಎಜೆಕಿಯೇಲ್ 18:9 ನನ್ನ ಆಜ್ಞೆಗಳಂತಲಿ ನನಗೆ ನಡಿಬೇಕು ಅಷ್ಟೇ. ಅವನೇ ಸಧರ್ಮಿ. ಸ್ವರ್ಗಕ್ಕೆ ಸಧರ್ಮಿಗಳು ಮಾತ್ರ ಏನು ಪ್ರವೇಶ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಪವಿತ್ರಾತ್ಮರನ್ನ ಅಂಗೀಕಾರ ಮಾಡಿಕೊಂಡ್ರೆ ಮಾತ್ರ ಅಲ್ಲಿ ಯೋಹಾನ 16:8 ಹೇಳೋ ಪ್ರಕಾರ ಅವರು ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡ್ತಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ನ್ಯಾಯ ತೀರ್ಪು, ತಪ್ಪು ಭಾವನೆಗಳನ್ನು ಅವರು ಮನವರಿಕೆ ಮಾಡಿಕೊಡ್ತಾರೆ. ಇಲ್ಲ ಅಂತೇಳಿದ್ರೆ ನಾವು ಮೂರ್ಖರಲ್ಲ, ಶತಮೂರ್ಖರಂತೆ ನಾವು ಹಾಗೇ ಇರಬೇಕು. ಮಾನವ ನಿರ್ಮಿತ ಪ್ರಾರ್ಥನೆಗಳನ್ನೇ ನೀವು ಮಾಡ್ಕೊಂಡಿರ್ಬೇಕು ಅಷ್ಟೇ. ಪವಿತ್ರಾತ್ಮರು ನಮ್ಮಲ್ಲಿ ಬಂದಾಗ ಯಾಕೆ ನಾವು ಪವಿತ್ರಾತ್ಮರ ಬಳಿಗೆ ಹೋಗೋದಿಲ್ಲ ಅಂತೇಳಿದ್ರೆ ಅವರು ನೇರವಾಗಿ ನಮ್ಮನ್ನು ದಂಡಿಸ್ತಾರೆ. ಕಳ್ಳನ್ನ ಕಳ್ಳ ಅಂತ ಕರೀತಾರೆ, ಮೋಸಗಾರನೇ ಅಂತಲೇ ಕರೀತಾರೆ, ಸುಳ್ಳುಗಾರನೇ ಅಂತಲೇ ಕರೀತಾರೆ. ಅವರು ಮನುಷ್ಯರಂತೆ ಸಕ್ಕರೆ ಲೇಪನ ಮಾಡಿ ನೈಸ್ ಮಾಡುವಂಥವರಲ್ಲ. ಹಾಗಾಗಿ ನಾವೇನು ಮಾಡೋದು? ಪವಿತ್ರಾತ್ಮರನ್ನ ದೂರ ಇಟ್ಟು ನಮಗೆ ಈಸಿ ಮಾತನಾಡದೇ ಇರುವಂಥ ಸಂತರುಗಳ ಸ್ವರೂಪಗಳ ಮುಂದೆ ಮಾತಾಡೋಕ್ಕೆ ನಾವು ನೋಡಿ. ಸಂತರುಗಳ ಸ್ವರೂಪದ ಮುಂದೆ ನಾವು ಮಾತಾಡ್ತೀವಿ, ಅದು ಮಾತಾಡುತ್ತಾ? ಅವ್ರು ಮಾತಾಡ್ತಾರ? ಯಾವತ್ತೂ ಮಾತಾಡಿಲ್ಲ. ಇವತ್ತಿನವರೆಗೂ ಯಾರೂ ಮಾತಾಡಿಲ್ಲ ಅಲ್ವಾ?
ಇಲ್ಲ. ಹೌದು ಬ್ರದರ್. ಆದ್ರೆ ಪವಿತ್ರಾತ್ಮರ ಹತ್ರ ಮಾತಾಡಿ, ನೀವು ಮಾತಾಡಿದ ತಕ್ಷಣ ಅವ್ರು ಮಾತಾಡ್ತಾರೆ. ಇಷ್ಟೇ ವ್ಯತ್ಯಾಸ, ಹೌದು ಬ್ರದರ್. ಇಷ್ಟೇ ವ್ಯತ್ಯಾಸ. ಸೊ ಹಾಗಾಗಿ ಪವಿತ್ರಾತ್ಮರನ್ನ ನಾವು ದೂರ ಇಟ್ಟ, ಪವಿತ್ರಾತ್ಮರ ದೀಕ್ಷೆ ನಮಗೆ ಬೇಕಾಗಿಲ್ಲ. ಮನುಷ್ಯ ಏನಾರು ಹೇಳದ್ನ, ಹೌದು ಏನು ಹೇಳ್ದ, ಎದ್ದು 3 ಗಂಟೆಗೆ ಮಧ್ಯರಾತ್ರಿ 3 ಗಂಟೆಗೆ ಪ್ರಾರ್ಥನೆ ಮಾಡಿ ಅಂತ ಯಾರೋ ಒಬ್ರು ಹೇಳಿದ್ರು. ಇವಾಗ ಎಲ್ಲ ಹಂಗೆ ಮಾಡ್ತಾರೆ. ಪವಿತ್ರಾತ್ಮ ಹೇಳಿದ್ರ? ಇಲ್ಲ ಬ್ರದರ್. ಮತ್ತೆ ಯಾರೋ ಇವಾಗ ತಮಿಳ್ನಾಡೆಲ್ಲ ತುಂಬಾ ನಡೀತದೆ. ಏನು, ನಿಂಬೆಹಣ್ಣು ಹಾರ ಹಾಕಿ, ನಿಂಬೆಹಣ್ಣು ಹಾರ ಹಾಕಿ ಆಗ್ತದಾರೆ, ತುಂಬ ಜನ ಆಗ್ತದಾರೆ. ಅಮಾವಾಸ್ಯೆ ರಾತ್ರಿ ಒಂದು ಬಲಿ ಪೂಜೆ ಇದೆ. ವಿಶೇಷವಾಗಿ ಅಮಾವಾಸ್ಯೆ ರಾತ್ರಿ ಒಂದು ಬಲಿ ಪೂಜೆ ಇದೆ, ಒಂದು ಮಾತೆಮರಿ ದೇವಾಲಯದಲ್ಲಿ, ಎಲ್ಲಿ, ತಮಿಳುನಾಡಲ್ಲಿ. ಬ್ರದರ್ ಅದೆಲ್ಲ ನಡೆಯೋದು ಬಲಿ ಪೂಜೆ ಅಂದ್ರಲ್ಲ, ಯಾಜಕರ್ತಾನೆ ಕೊಡ್ತಾರೆ. ಹೌದು ಹೌದು ಹೌದು. ಎಲ್ಲ ಯಾಜಕರು ದೇವರ ಕಡೆ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಬ್ರದರ್. ಗೋಧಿಯ ಮತ ಏನು ಬರ್ತದೆ, ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ, ಗೋಧಿಯ ಕಾಳಿನ ಮಧ್ಯದಲ್ಲಿ ಸೈತಾನ ಏನ್ ಮಾಡ್ತಾನೆ, ಒಂದು ಕಳೆಯನ್ನ ಬಿತ್ತುತ್ತಾನೆ. ಅದೇ ತರ ಎಷ್ಟೋ ಪರಿಶುದ್ಧವಾದ ಯಾಜಕರು ಬಹಳ ಪ್ರಯಾಸಪಟ್ಟು ಸುಮಾರು ತಿಂಗಳುಗಳ ಕಾಲ ಅವರು ಉಪವಾಸ ಮಾಡಿ, ದೇವರ ಬಳಿ ಕುಳಿತುಕೊಂಡು ಮಾತಾಡಿ, ಅದು ಮಾಡಿ ಇದು ಮಾಡಿ ಎಲ್ಲ ದೇವರ ವಾಕ್ಯದಲ್ಲಿ ಅವರು ಮುನ್ನಡೆಸ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ವಿಷಕಾರಿ ಬರ್ತಾನೆ. ಅವನು ಹೇಳ್ತಾನೆ, ಇದೆಲ್ಲ ನೀವು ಯಾಕೆ ಮಾಡ್ತೀರಾ, ಒಂದು ನಿಂಬೆಹಣ್ಣು ಹಾಕ್ರಿ ಸಾಕು, ನಿಂಬೆಹಣ್ಣು ದೀಪ ಹಚ್ಚರಿ ಸಾಕು. ನಮ್ಮ ಜನರು ಒಪ್ಕೊಳ್ತಾರೆ, ಅದೇನು ಎರಡು ಮಾತಿಲ್ಲ. ನಮ್ಮ ಜನರಿಗೆ ಈಸಿ ಬೇಕು ಅಷ್ಟೇ. ಎಷ್ಟೋ ಜನ ಬೋಧಕರು, ಎಷ್ಟೋ ಜನ ಪ್ರವಾದಿಗಳು, ಎಷ್ಟೋ ಜನ ಯಾಜಕರು ಬಹಳ ಪ್ರಯಾಸ ಪಡ್ತಾರೆ, ತಿಂಗಳುಗಟ್ಟಲೆ. ಮೋಶೆಗೆ ನೋಡಿ, 40 ವರ್ಷಗಳ ಕಾಲ ಮೋಶೆ ವೆಯ್ಟ್ ಮಾಡಿದ್ರು. ಜೋಸೆಫು ಕೂಡ ವೆಯ್ಟ್ ಮಾಡಿದ್ರು, ಸಾರಾ ವೆಯ್ಟ್ ಮಾಡಿದ್ರು, ಅಬ್ರಹಾಂ ವೆಯ್ಟ್ ಮಾಡಿದ್ರು. ಎಲ್ಲ ವೆಯ್ಟ್ ಮಾಡಬೇಕು, ನಾವು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಕೇಳಬೇಕು. ಅದಕ್ಕೋಸ್ಕರ ಈಗೇನಾಯಿತು, ಯಾಜಕರಲ್ಲಿ 2 ಭಾಗ ಆಗೋಯ್ತು. ಒಬ್ಬರು ದೇವರ ಕಡೆ ಆಗೋದ್ರು, ಇನ್ನೂ ಕೆಲವರು ಸೈತಾನನ ಕಡೆ ಆಗೋದ್ರು. ಬಹಳ ಎಚ್ಚರಿಕೆಯಾಗಿ ನಾನು ಹೇಳ್ತಲ್ಲ, ಯೋಹಾನ 4ನೇ ಅಧ್ಯಾಯ ವಾಕ್ಯ 1, 2, 3, 4ರಲ್ಲಿ ನಾವು ಓದಬೇಕಾದ್ರೆ, ಅಂತಿಮ ದಿನಗಳಲ್ಲಿ ಸುಳ್ಳು ಬೋಧಕರು ಬರ್ತಾರೆ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದೇ ಪವಿತ್ರಾತ್ಮರು ಬಂದಾಗ ಅವರು ನೇರ ನುಡಿಯಲ್ಲಿ ನಮ್ಮನ್ನು ದಂಡಿಸ್ತಾರೆ, ನಮ್ಮನ್ನು ತಿದ್ದುತ್ತಾರೆ, ನಮ್ಮನ್ನು ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡ್ತಾರೆ. ನಾವು ನ್ಯಾಯ ತೀರ್ಪನ್ನು ಗೆದ್ದು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗುವಂತೆ ನಮ್ಮನ್ನು ಬಲಪಡಿಸ್ತಾರೆ. ಆದರೆ ಸುಳ್ಳು ಬೋಧಕರು ಆ ರೀತಿಯಲ್ಲ. ತುಂಬ ನಿಮ್ಮ ಲೋಕದ ಜೀವನ ತುಂಬ ಈಸಿ ಮಾಡ್ತಾರೆ. ನೀವು ಯಾಕೆ ಪ್ರೇಯರ್ ಮಾಡ್ತೀರಾ, ಪರವಾಗಿಲ್ಲ ಬಿಡಿ, ದೇವರು ಕ್ಷಮಿಸ್ತಾರೆ, ನಿಮ್ಮನ್ನು ಕ್ಷಮಿಸ್ತಾರೆ ಅಂತ ಹೇಳಿ ಅವರು ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳದಂತೆ ಪಾಪದ ಮೇಲೆ ಪಾಪ ಮಾಡಿಕೊಂಡು ಸಿರಾಕನ ಗ್ರಂಥದಲ್ಲಿ ನಾವು ವಾಕ್ಯ ಓದ್ತೀವಿ. ವಾಕ್ಯ 5ನೇ ಅಧ್ಯಾಯ 5ನೇ ವಾಕ್ಯ, ಪಾಪಕ್ಕೆ ಪಾಪವನ್ನು ಕೂಡಿಸಿ ಹಾಕಿಕೊಳ್ಳಬೇಡ, ದೇವರಿಂದ ಕ್ಷಮೆ ಪಡೆಯುವ ಬಗ್ಗೆ ನಿರ್ಭಯದಿಂದ ಇರಬೇಡ, ದೇವರು ಕರುಣಾಸಾಗರ ಎಂದು ನೆಪ ಹೇಳಬೇಡ, ಲೆಕ್ಕವಿಲ್ಲದ ಪಾಪ ಮಾಡಿದರೂ ಕ್ಷಮೆ ದೊರಕುವುದೆಂದು ನೆನೆಯಬೇಡ, ದಯೆ ಇದ್ದಂತೆ ಕೋಪವು ಆತನಲ್ಲಿದೆ, ಪಾಪಿಗಳ ಮೇಲೆ ಆತನ ಕೋಪ ಎರಗಲಿದೆ, ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡ ಮಾಡಬೇಡ, ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ, ಸರ್ವೇಶ್ವರನ ಕೋಪ ಎರಗಬಹುದು ದಿಢೀರನೆ. ನೋಡಿ, ವಾಕ್ಯ ಹೇಳ್ತಾ ಇದೆ, ನೀನು ಹಾಳಾಗಿ ಹೋಗುವೆ ಮೊಯ್ಯಿ ತೀರಿಸುವ ದಿನದಂದು. ಬಹಳ ಎಚ್ಚರಿಕೆಯಾಗಿರಬೇಕು. ಪವಿತ್ರಾತ್ಮರನ್ನು ನೀವು ಅಂಗೀಕಾರ ಮಾಡಿಕೊಂಡ್ರೆ ಮಾತ್ರ ಪವಿತ್ರಾತ್ಮರ ದೀಕ್ಷಾಸ್ಥಾನ. ಹಾಗಾಗಿ ಸಂತ ಪೌಲರು ಹೇಳ್ತಾರೆ, ಪವಿತ್ರಾತ್ಮರನ್ನು ನೀವು ನಿಶ್ಚೇತನ ಮಾಡಬೇಡಿ. ಪ್ರೈಸ್ ದಿ ಲಾರ್ಡ್. ಏನು ಮಾಡಬೇಡಿ ಅಂತ ಹೇಳ್ತಾರೆ, ಪವಿತ್ರಾತ್ಮರನ್ನು ನೀವು ಅಲ್ಲಗಳಿಬೇಡಿ. ನೋಡಿ, ವಾಕ್ಯ 1 ಥೆಸಲೋನಿಕೆ ಬರೆದ ಪತ್ರ 5:19 ಹೇಳ್ತಾರೆ, ಪವಿತ್ರಾತ್ಮರನ್ನು ನೀವು ನಿಶ್ಚೇತನಗೊಳಿಸಬೇಡಿ. ಹಾಗಾಗಿ ಪ್ರತಿಯೊಬ್ಬರು ಪ್ರತಿದಿನ ಈ ದಿನಗಳಲ್ಲಿ ಪವಿತ್ರಾತ್ಮರು ಏನು ಹೇಳ್ತಾರೋ ಅದೇ ಥರ ನಾವು ಜೀವಿಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ
ಜೀವನ ತುಂಬ ತುಂಬ ಕಷ್ಟ. ನಾವು ಕ್ರೈಸ್ತರಾಗಿದ್ದೀವಿ, ದೇವಾಲಯದಲ್ಲಿ ಅರ್ಧ ಗಂಟೆ ಕುಳಿತುಕೊಳ್ಳೋಕೆ ನಮ್ಮ ಕೈಲಾಗಲ್ಲ, ಅಥವಾ ಒಂದು 10-15 ನಿಮಿಷ ಎಕ್ಸ್ಟ್ರಾ ತೊಗೊಳಕ್ಕೂ ನಮ್ಮ ಕೈಲಾಗಲ್ಲ. ಆದರೆ ಸಿನಿಮಾ ಥಿಯೇಟ್ರ್ಗಳಲ್ಲಿ ತುಂಬ ಹೊತ್ತು ಕೂತ್ಕೊಳ್ತೀವಿ, ಶಾಪಿಂಗ್ ಮಾಲ್ಗಳಲ್ಲಿ ತುಂಬ ಹೊತ್ತು ಕೂತ್ಕೊಳ್ತೀವಿ, ಬೇರೆ ಬೇರೆ ಸ್ನೇಹಿತರ ಜೊತೆ ತುಂಬ ಹೊತ್ತು ಕೂತ್ಕೊಳ್ತೀವಿ. ಅದು ಯಾವುದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡೋಗಲ್ಲ, ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಆದರೆ ಪವಿತ್ರಾತ್ಮರ ಜೊತೆಲಿ ಇರಬೇಕಾದ್ರೆ ಪವಿತ್ರಾತ್ಮರು ನಮಗೆ ಸಮಯ ತಗೊಂಡು ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಸರಿಪಡಿಸಿ ನ್ಯಾಯ ತೀರ್ಪಿನ ದಿನ ಗೆಲ್ಲುವಂತೆ, ನಾವು ಗೆದ್ದು ಜೀವಂತವಾಗಿರುವಂತೆ, ನಾವು ಜೀವಿಸುವಂತೆ, ದೇವರೊಂದಿಗೆ ನಾವು ಜೀವಿಸುವಂತೆ ಅವರು ನಮ್ಮನ್ನು ಬಲಪಡಿಸ್ತಾರೆ. ಹಾಗಾಗಿ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 1ನೇ ವಾಕ್ಯ ನುಡಿಯುವಂತೆ, ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 1ನೇ ವಾಕ್ಯ ನುಡಿಯುವಂತೆ, ಯಾರು ಪ್ರಭು ಯೇಸು ಕ್ರಿಸ್ತರಲ್ಲಿ ಇರ್ತಾರೋ ಅವರಿಗೆ ದಂಡನಾ ತೀರ್ಪು ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಹಾಂ, ಆಯ್ತು brother. ಈಗ ನಾವು ಪರಿಶೋಧಿಸ್ಕೊಳ್ಬೇಕು, ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿ ಇದ್ದೀವಿ, ನಾವಿದ್ದೀವಾ ಇಲ್ವಾ? ಅವರೊಂದಿಗೆ ಇದ್ದರೆ ದಂಡನ ತೀರ್ಪು ಇರೋದಿಲ್ಲ. ಅವರನ್ನ ಬಿಟ್ಟು ನಾವು ಲೋಕದಲ್ಲಿ ಇದ್ದೋ ಅಂತ ಹೇಳಿದ್ರೆ ದಂಡನ ತೀರ್ಪು ಕಟ್ಟಿಟ್ಟ ಬುತ್ತಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.